ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಎಲ್ಲರ ಮನೆಯಲ್ಲೂ ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ತುಂಬಾ ಈಸಿ ಇದೆ, ಯಾರು ಬೇಕಾದರೂ ಮಾಡಬಹುದು ನೋಡಿ. ಅದಕ್ಕಾಗಿ ನಾನಿಲ್ಲಿ ಹಳೆ ನೈಟಿನ ತಗೊಂಡಿದ್ದೀನಿ. ಹಳೆ ಬಟ್ಟೆಗಳಂತೂ ಕೊರತೆನೇ ಇರೋದಿಲ್ಲ ಅಲ್ವಾ, ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ. ಸೊ ಆ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ರೀತಿ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಾವೀಗ ಆಲ್ರೆಡಿ ಸುಮಾರು ವಿಡಿಯೋಸ್ನ ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಲೀಸ್ಟನ್ನು ತೆಗೆದುಬಿಟ್ಟು ನೋಡಿ. ಇಲ್ಲಿ ನಾನಿವಾಗ ಹಳೇದಾದಂತಹ ನೈಟಿನ ಉಪಯೋಗಿಸ್ಕೊಂಡು ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಕೂಡ ಈ ವಸ್ತು ಯೂಸ್ಗೆ ಬರುತ್ತೆ ನೋಡಿ. ಈ ನೈಟಿ ಚೆನ್ನಾಗೇ ಇದೆ, ಕ್ವಾಲಿಟಿ ಇನ್ನೂ ಚೆನ್ನಾಗೇ ಇದೆ, ಗಟ್ಟಿ ಇದೆ, ಅದು ಬಟ್ಟೆ ಲಡ್ಡಾಗಿಲ್ಲ. ಸೊ ಆದ ಕಾರಣ ಇದನ್ನು ಬಿಸಾಕೋದು ಯಾಕೆ, ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಎರಡೂ ಸೈಡು ಕೂಡ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಫಸ್ಟ್ ನೀವು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಹಾಗೆಯೇ ಒಂದು ಸೈಡ್ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಉದ್ದ ಈ ರೀತಿ ನನಗೆ ಬಟ್ಟೆ ಸಿಕ್ಕಿದೆ ನೋಡಿ. ಇದನ್ನು ನಾನೀಗ ಮುಕ್ಕಾಲು ಭಾಗದಿಂದ ಸ್ವಲ್ಪ ಮೇಲೆ ಹೀಗೆ ನೋಡಿ, ಈ ರೀತಿ ಮೇಲ್ಗಡೆ ಜಸ್ಟ್ ಒಂದು ಗೇಣಷ್ಟು ನಾನು ಬಟ್ಟೆನ ಬಿಟ್ಬಿಟ್ಟು ಅಲ್ಲಿವರೆಗೂ ಮಡಚಿಬಿಟ್ಟು ಹೊಲಿಗೆ ಹಾಕ್ಕೋತೀನಿ. ಹಾಗೆಯೇ ಮೇಲ್ಗಡೆ ಭಾಗವನ್ನು ನೋಡಿ, ಈ ರೀತಿ ನಾನೇನು ಮಡಚಿದ್ನಲ್ಲ, ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಮಡಚಿಬಿಟ್ಟು ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ನೋಡಿ. ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಈಗ ಇದನ್ನು ಉಲ್ಟಾ ಆಗಿರೋದನ್ನು ಮತ್ತೆ ಸೀದಾ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಿಮಗೆ ಹೊಲಿಗೆ ಎಲ್ಲ ನೋಡಿ ಗೊತ್ತಾಗ್ತಿರ್ಬೋದು ಇದನ್ನು ನಾವು ಏನು ಹೊಲಿದಿದ್ದೀವಿ ಅಂತ. ಎಸ್, ಕರೆಕ್ಟ್. ನಾವೀಗ ಪಿಲ್ಲು ಕವರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಅಂಗಡಿಯಲ್ಲಿ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಈ ರೀತಿ ನಾವು ದಿಂಬಿನ ಕವರನ್ನು ರೆಡಿ ಮಾಡಿಬಿಟ್ರೆ ತುಂಬ ದಿನದವರೆಗೂ ಕೂಡ ಬಾಳಿಕೆಗೆ ಬರುತ್ತೆ. ಅಂಗಡಿಲಿ ನಾವು 70 ರೂಪಾಯಿ 80 ರೂಪಾಯಿ ಕೊಟ್ಬಿಟ್ಟು ಈ ಥರ ಪಿಲ್ಲು ಕವರನ್ನು ತೊಗೊಂಡು ಬರ್ತೀವಿ. ಬಟ್ ಸೈಡಿಗೆಲ್ಲ ಹೊಲಿಗೆ ಬಿದ್ದಿರೋದೇ ಇಲ್ಲ, ಮತ್ತೆ ನಾವು ಹೊಲಿಗೆ ಹಾಕಿಸ್ಕೊಳ್ಳೇಬೇಕು. ಅದಕ್ಕೊಂದು 30 ರೂಪಾಯಿ ಮತ್ತೆ ಖರ್ಚು ಮಾಡಬೇಕು. ಸೊ ಹಾಗಾಗಿ ಮನೆಯಲ್ಲೇ ನೀವು ಈ ರೀತಿ ದಿಂಬಿನ ಕವರನ್ನು ತಯಾರು ಮಾಡ್ಕೊಂಡು ಬಿಟ್ಟರೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಬಳಸಿಬಿಟ್ಟು ಮತ್ತೆ ನೀವು ರೆಡಿ ಮಾಡ್ಕೊಳ್ಬಹುದು. 100 ರೂಪಾಯಿ ಆಗುವಂತಹ ಖರ್ಚನ್ನು ನೀವು 20 ರೂಪಾಯಲ್ಲೇ ಇದನ್ನು ಮುಗಿಸ್ಬಿಡಬಹುದು ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈಗಿನ ದುಬಾರಿ ಕಾಲದಲ್ಲಿ ಕೆಲವೊಂದು ಅಷ್ಟೋ ಇಷ್ಟು ನಾವು ಉಳಿತಾಯ ಮಾಡಲೇಬೇಕು ಅಲ್ವಾ, ಏನಂತೀರಾ? ಓಕೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನೈಟಿಲಿ ಈ ರೀತಿ ದೊಡ್ಡದಾಗಿರುವಂತಹ ಪಿಲ್ಲುಗೆ 2 ಕವರನ್ನು ನಾವು ರೆಡಿ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.